ಹಾಯ್ ಹಲೋ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನೀವು 1 ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡಿರ್ತೀರ. ಯಾವ್ಯಾವ ಪ್ರಶ್ನೆಗಳನ್ನು ಓದಬೇಕು, ಪರೀಕ್ಷೆಗೆ ಸಂಬಂಧಪಟ್ಟಂತೆ 1 ಅಂಕಗಳು ಯಾವುದು ಬರುತ್ತೆ ಅಂತೇಳಿ. ಆ ವಿಡಿಯೋನ ನೋಡ್ಕೊಂಡಿದ್ರೆ ನಿಮಗೆ ಕಂಟಿನ್ಯೂಯಿಂದ ಅಂದರೆ ಮುಂದುವರೆದು 2 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಯಾವ್ಯಾವ ಚಾಪ್ಟ್ರು ಅಥವಾ ಯಾವ್ಯಾವ ಪದ್ಯ ಭಾಗ, ಯಾವ್ಯಾವ ಗದ್ಯ ಭಾಗದಿಂದ ಓದಬೇಕು ಅನ್ನೋಂಥ ಮಾಹಿತಿ ಸಿಗುತ್ತೆ. ನಿಮಗೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವೆಲ್ಲ ಪ್ರಶ್ನೆಗಳನ್ನು ಓದಬೇಕು ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೋದು ಮಕ್ಕಳೇ. ಬನ್ನಿ, ಫಸ್ಟು ನಮಗೆ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋಂಥದ್ದನ್ನು ಗಮನಿಸೋಣ. 2 ಅಂಕದ ಪ್ರಶ್ನೆಗಳು ಯಾವ್ಯಾವುದಪ್ಪ ಪ್ರಶ್ನೆಗಳು ಅಂತಂದರೆ, ಮೊದಲನೇದು ನಮ್ಮ ಭಾಷೆ ಅನ್ನುವಂತಹ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅನ್ನುವಂಥದ್ದು. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದಂತಹ ನೀರಾವರಿ ಯೋಜನೆಗಳು ಯಾವ್ಯಾವು. ಇದು ಪಕ್ಕಾ ಬರುವಂಥ ಪ್ರಶ್ನೆ, ಕಟ್ಟಿಟ್ಟ ಪ್ರಶ್ನೆ. ಹಾಗಾಗಿ ಇದು ಭಾಗ್ಯಶಿಲ್ಪಿ ಎನ್ನುವಂಥ ಅಧ್ಯಾಯದಿಂದ ಬರುವಂಥದ್ದು. ಅದೇ ರೀತಿ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ. ಈ ಪ್ರಶ್ನೆನೂ ಕೂಡ ನೀವು ಗಮನಿಸಿರ್ತೀರ, ಬಹಳಷ್ಟು ಸಾರಿ ರಿಪೀಟ್ ಆಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಮುಖ್ಯ ಪ್ರಶ್ನೆ ಇದು. ನಂತರ ಅಗ್ನಿಭೂತಿ ಮತ್ತು ವಾಯುಭೂತಿ ಕಥೆಗೆ ಸಂಬಂಧಪಟ್ಟಂತೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು. ಈ ಪ್ರಶ್ನೆನ ಓದ್ಕೋಬೇಕು. ಅದಾದಮೇಲೆ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ದರಾ ಬೇಂದ್ರೆಯವರ ಪದ್ಯ ಭಾಗ. ಹೊಸಗಾಲದ ಹಸುಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ. ಅದಲ್ಲದೆ ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ, ಈ ಪ್ರಶ್ನೆ ಖಂಡಿತ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ, ಅಲಗಲಿಗೆ ದಂಡು ಬರಲು ಕಾರಣವೇನು ಅನ್ನುವಂಥದ್ದು. ಅದಲ್ಲದೆ ನಿಮಗೆ ಪಠ್ಯ ಪೋಷಕ, ಇದಿಷ್ಟು ಪದ್ಯ ಭಾಗ ಗದ್ಯ ಭಾಗ ಸಂಬಂಧಪಟ್ಟದ್ದಾದರೆ, ಪಠ್ಯ ಪೋಷಕ ಅಧ್ಯಾಯದಿಂದ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಇದನ್ನು ಮಿಸ್ ಮಾಡೋಂಗಿಲ್ಲ ಮಕ್ಕಳೇ. ಅದೇ ರೀತಿ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಹೇಗೆ ಸ್ಥಿರವಾಗಿರುತ್ತೆ ಅನ್ನುವಂಥದ್ದನ್ನು ಕೇಳ್ತಾರೆ. ಅದಲ್ಲದೆ ಭಗವಂತನಲ್ಲಿ ಶರಣಾಗುವಂತಹ ಭಾವ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಹೇಗೆ ಮೂಡಿದೆ. ಇದಕ್ಕೆಲ್ಲ ಉತ್ತರಗಳನ್ನು ನಾನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೀನಿ. ನೀವು ಇವತ್ತಿನ ತರಗತಿಯನ್ನು ನೋಡಿದ್ರೆ ಅಲ್ಲಿ ನಿಮಗೆ ಮಾದರಿ ಪ್ರಶ್ನೋತ್ತರಗಳ ಪತ್ರಿಕೆಯನ್ನು ವಿವರಿಸಬೇಕಾದ್ರೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಕೂಡ ಗಮನಿಸ್ಕೋತೀರ. ಅದೇ ಕ್ಲಾಸನ್ನು ನೋಡಿದ್ರೆ ಈ ಪ್ರಶ್ನೆಗಳನ್ನು ಅಚ್ಚುಕಟ್ಟಾಗಿ ಉತ್ತರ ಬರೀಬಹುದು ಮಕ್ಕಳೇ. ನಂತರ ಭಗವಂತನಲ್ಲಿ ಶರಣಾಗುವಂತಹ ಭಾವ ಅಕ್ಕ ಮಹಾದೇವಿ ವಚನಗಳಲ್ಲಿ ಯಾವ ರೀತಿ ವ್ಯಕ್ತವಾಗಿದೆ ಅನ್ನುವಂಥ ಪ್ರಶ್ನೆ. ಅದೇ ಕೊನೆಯ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಇರುವಂಥದ್ದು, ಪೈಗಳ ತಮ್ಮನ ನೂಲು ಮದುವೆಯ ಸಿದ್ಧತೆಗಳು ಹೇಗೆ ನಡೆಯುತ್ತಿತ್ತು ಅನ್ನುವಂಥದ್ದು. ಈ ಪ್ರಶ್ನೆ. ನೆಕ್ಸ್ಟು, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರ ಆಯಿತು. ಈ ಪ್ರಶ್ನೆ. ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದಂಥ ಮಾರ್ಪಾಡುಗಳು ಯಾವ್ಯಾವು. ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ. ಅಕ್ಕಿಯ ಹಾರಾಟವನ್ನು ಹೇಗೆ ಆಕಾಶಕ್ಕೆ ಹೋಲಿಸಲಾಗಿದೆ. ದಂಡು ಅಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂಥ ನಿರ್ಧಾರ ಏನು. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು. ಜ್ಞಾನಿ ಮತ್ತು ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯವರ ವಚನಗಳ ಆಶಯವನ್ನು ತಿಳಿಸುವಂಥದ್ದು. ಅದಲ್ಲದೆ ರಾಜರ ಪ್ರಕೃತಿ ಹೇಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳು ತುಂಬ ಬಹುಮುಖ್ಯವಾದಂಥವು. ಅದಲ್ಲದೆ ಕನ್ನಡ ಭಾಷೆ ಹೇಗೆ ಹದಗೊಂಡದ್ದು. ಕೈಗಾರಿಕೀಕರಣಕ್ಕೆ ವಿಶ್ವೇಶ್ವರಯ್ಯನವರು ನೀಡಿದಂಥ ಕೊಡುಗೆಯನ್ನು ತಿಳಿಸಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವಂತಾಗ ಸಿಂಹಾಸನದ ಮೇಲಿರುವಂಥ ಕಲ್ಲುಪಾಟಿಯ ವಿಶೇಷತೆ ಏನು. ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳೋದಕ್ಕೆ ಕಾರಣ ಏನು. ಹೊಸಗಾಲದ ಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ. ಅಲಗಲಿಯ ಬೇಡರು ದಂಗೆ ಹೇಳೋದಕ್ಕೆ ಮೂಲ ಕಾರಣ ಏನು. ಜಲಿಯನ್ ವಾಲಾಬಾಗ್ ಮಣ್ಣನ್ನು ಕುರಿತು ಭಗತ್ ಸಿಂಗ್ ತಂಗಿಗೆ ಹೇಳಿದಂತಹ ಮಾತುಗಳು ಯಾವ್ಯಾವು. ಜೊತೆಗೆ ಬಾಳಿನಲ್ಲಿ ತೃಪ್ತಿ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ವಿವೇಕಾನಂದರು ಅಭಿಪ್ರಾಯ ಪಡ್ತಾರೆ. ಇನ್ನು ಕೊನೆಯ ಪ್ರಶ್ನೆಗಳು, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯರ ವಚನಗಳ ಆಶಯ. ನಂತರ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದಂತಹ ಪೈಗಳ ಪ್ರಾಸ ಇಟ್ಟೇ ಬರೆಯೋದಕ್ಕೆ ಕಾರಣ ಏನು. ಈ ಪ್ರಶ್ನೆಗಳನ್ನ ನೀವು ಓದಬೇಕು ಮಕ್ಕಳೇ. ಅದಲ್ಲದೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗೋದಕ್ಕೆ ಮೂಲ ಕಾರಣ ಏನು.
ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದಂಥ ನ್ಯಾಯ ವಿಧಾಯಕ ಸಭೆಯನ್ನು ಕುರಿತು ತಿಳಿಸಿ, ಲಂಡನ್ ನಗರದಲ್ಲಿರುವಂತಹ ಇಂಡಿಯಾ ಆಫೀಸನ್ನು ಕುರಿತು ಬರೆಯುವಂಥದ್ದು, ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳೋದಕ್ಕೆ ಕಾರಣ ಏನು, ಅಕ್ಕಿಯ ಹಾರಾಟವನ್ನು ಹೇಗೆ ಹೋಲಿಸಲಾಗಿದೆ, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣನ್ನು ತಂದಂಥ ಸಂದರ್ಭವನ್ನು ವಿವರಿಸಿ, ನಂತರ ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು, ಅದಲ್ಲದೆ ಗುರುಪದೇಶ ಗುಣಗಳನ್ನು ಪಟ್ಟಿ ಮಾಡಿ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರಿ ಅಂದರೆ 2 ಅಂಕಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನು ನೀವು ಉತ್ತರಿಸ್ಬೋದು. ಗದ್ಯಪಾಠ ಪದ್ಯಪಾಠಕ್ಕೆ ಸಂಬಂಧಪಟ್ಟಂತೆ 2 ಅಂಕಗಳಲ್ಲಿ ಕೇಳುವಂಥ ಇಷ್ಟು ಪ್ರಶ್ನೆಗಳಿಗೆ ನೀವು ತಯಾರಿದೆ ಅಂದರೆ ಪರೀಕ್ಷೆಗೆ ತಯಾರಾದ್ರಿ ಅಂತ ಮಕ್ಕಳೇ. ಹಾಗಾಗಿ ತಪ್ಪದೆ ಮಿಸ್ ಮಾಡದೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಓದ್ಕೊಳ್ಳಿ. ಮುಂದಿನ ಪರೀಕ್ಷೆಯನ್ನು ಉತ್ತಮವಾಗಿ ಬರೀರಿ ಮಕ್ಕಳೇ. ಸೊ ಎಲ್ರಿಗೂ ಧನ್ಯವಾದ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ 3 ಅಂಕಗಳ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ.